KKR ಎಂಬ್ಯಾರಸ್ CSK ಇನ್ ಚೆನ್ನೈ. ನಿನ್ನೆ KKR ಟಾಸ್ ವಿನ್ ಆಗಿಬಿಟ್ಟು ಆ್ಯಕ್ಚುಲಿ ಫೀಲ್ಡಿಂಗ್ ತೊಗೊಂಡ್ರು. ಟಾಸ್ ಇಂದ ಹಿಡಿದು CSKಗೆ ಬ್ಯಾಟಿಂಗು ಕ್ಲಿಕ್ ಆಗಿಲ್ಲ, ಬಾಲಿಂಗು ಕ್ಲಿಕ್ ಆಗಿಲ್ಲ, ಫೀಲ್ಡಿಂಗ್ ಅಂತೂ ಕ್ಲಿಕ್ಕೇ ಆಗಿಲ್ಲ. ಈ ವರ್ಷ ಏನು ಕ್ಲಿಕ್ಕೇ ಆಗ್ತಿಲ್ಲ ಅಂತ ಹೇಳಬೇಕು. ಏನಕ್ಕಂದ್ರೆ ಓಕೆ, ಟಾಸ್ ಆಬ್ವಿಯಸ್ಲಿ ಕ್ಯಾಪ್ಟನ್ಸ್ ಕೈಯಲ್ಲಿ ಇರಲ್ಲ, ಒಪ್ಕೊಳ್ಳೋಣ. ಬಟ್ ಸ್ಟಿಲ್ ನಿನ್ನೆ ಅಗೇನ್ ನೋ ಇಂಟೆಂಟ್ ಇನ್ ದ ಪವರ್ ಪ್ಲೇ ಬೈ CSK ಬ್ಯಾಟರ್ಸ್ ಅಂತ ಹೇಳಬೇಕು. ರಚಿನ್ ರವೀಂದ್ರ ಆಮೇಲೆ ಕಾನ್ವೆ ಸ್ಟ್ರಗಲ್ಡ್ ಆ್ಯಂಡ್ ಫೈನಲಿ ಕಾನ್ವೆ ಮೊಯಿನ್ ಅಲಿಗೆ ಕ್ಲೀನಾಗಿ LBW ಔಟ್ ಆಗಿಬಿಟ್ಟು ಹೋಗ್ತಾನೆ. ಅದಾಗಿ ನೆಕ್ಸ್ಟ್ ಓವರ್ಗೆ ರಚಿನ್ ರವೀಂದ್ರ ಕೂಡ ಕ್ಲೀನಾಗಿ ಕ್ಯಾಚ್ ಕೊಟ್ಬಿಟ್ಟು ಹೋಗ್ತಾನೆ. ಆ್ಯಂಡ್ ವಿಜಯ್ ಶಂಕರ್ಗೆ ಆ್ಯಕ್ಚುಲಿ ನಿನ್ನೆ 2 ಚಾನ್ಸಸ್ ಸಿಕ್ತು. ದಟ್ 2 ಈಸಿ ಕ್ಯಾಚಸ್ ಡ್ರಾಪ್ ಮಾಡಿದ್ದಾರೆ. ಒಂದು ಸುನಿಲ್ ನರೈನು, ಇನ್ನೊಂದು ವೆಂಕಟೇಶ್ ಅಯ್ಯರು ಈಸಿ ಕ್ಯಾಚ್ ಡ್ರಾಪ್ ಮಾಡಿದ್ರು. ಆ್ಯಂಡ್ ವಿಜಯ್ ಶಂಕರ್ 0 ಇರಬೇಕಂದ್ರೆ ಡ್ರಾಪ್ ಆಯಿತು, ಆಮೇಲೆ 20 ರನ್ಸಲ್ಲಿ ಇರಬೇಕಂದ್ರೆ ಡ್ರಾಪ್ ಆಯಿತು. ಬಟ್ ವಿಜಯ್ ಶಂಕರ್ ಅಷ್ಟೇನು ಇಂಪ್ಯಾಕ್ಟ್ ಮಾಡೋಕ್ಕೆ ಹೋಗಿಲ್ಲ. ಕೊನೆಗೆ 29 ರನ್ಸಿಗೆ ಔಟ್ ಆದ. ತ್ರಿಪಾಠಿ ನಿನ್ನೆ ಸ್ಟ್ರಗಲ್ಡ್ ಎ ಲಾಟ್. ರನ್ಸ್ಗಿಂತ ಜಾಸ್ತಿ ಬಾಲ್ಸೇ ಸರಿ ತಿಂದ್ಬಿಟ್ಟು ಹೋದ ಅಂತ ಹೇಳಬೇಕು. ಆ್ಯಂಡ್ ಅಗೇನ್ ಧೋನಿ ಮೇಡ್ ಅ ಬ್ಲಂಡರ್ ಅಂತ ಹೇಳಬೇಕು. ಅವನಕ್ಕಿಂತ ಮುಂಚೆ ಅಶ್ವಿನ್ ಎಲ್ಲ ಕಳಿಸಿದ್ದಾನೆ. ಆ್ಯಂಡ್ ನಿನ್ನೆ ಧೋನಿ ಕೇಮ್ ಅಟ್ ನಂಬರ್ 9 ಕ್ಯಾಪ್ಟನ್ ಆಗಿಬಿಟ್ಟು ಧೋನಿಗೆ ನಿನ್ನೆ ಇಟ್ ವಾಸ್ ನಾಟ್ ಎ ಗುಡ್ ಹೋಮ್ ಕಮಿಂಗ್. ಆ್ಯಂಡ್ ಈವನ್ ಈ ಡಿಪ್ರಮೋಟೆಡ್ ಹಿಮ್ಸೆಲ್ಫ್ ಅಟ್ 9 ಪೊಸಿಷನ್. ಆ್ಯಂಡ್ ಯಾವ ಬ್ಯಾಟರ್ಸು ಅವರು ಶಕ್ತಿ ತಕ್ಕಂಗೆ ಆಡಿಲ್ಲ ಅಂತ ಹೇಳಬೇಕು. ಎವ್ರಿ ಒನ್ ಫ್ಲಾಪ್. ಶಿವಮ್ ದುಬೆ ಲಾಸ್ಟಲ್ಲಿ ಬೌಂಡ್ರೀಸ್ ಎಲ್ಲ ಹೊಡೆದ. ಬಟ್ ಸ್ಟಿಲ್ ಈ 2 ಕುಡಂಟ್ ಸೇವ್ CSK ಫ್ರಮ್ ಹ್ಯೂಮಿಲಿಯೇಷನ್ ನಿನ್ನೆ ಅಂತ ಹೇಳಬೇಕು. ಆ್ಯಂಡ್ ಬಿಲೋ ಪಾರ್ ಸ್ಕೋರ್ಗೆ CSK ಸೆಟಲ್ ಆದರು. 103 ರನ್ಸಿನ ಹೊಡೆದ್ರು. ಆ್ಯಂಡ್ ಬೌಲಿಂಗ್ ವಿಚಾರಕ್ಕೆ ಬಂದರೆ ಸುನಿಲ್ ನರೈನ್ ವಾಸ್ ಟಾಪ್ ಕ್ಲಾಸ್ ಎಸ್ಟರ್ಡೇ. ಈ ಯೂಸ್ಡ್ ದ ಕಂಡೀಷನ್ಸ್ ವೆರಿ ವೆಲ್ ಅಂತ ಹೇಳಬೇಕು. 3 ವಿಕೆಟ್ ತಗೊಂಡ. ಆ್ಯಂಡ್ ವರುಣ್ ಚಕ್ರವರ್ತಿ 2 ವಿಕೆಟ್ ತಗೊಂಡ. ಹರ್ಷಿತ್ ರಾಣಾ ಕೂಡ 2 ವಿಕೆಟ್ ತಗೊಂಡ. ಮೊಯಿನ್ ಅಲಿ ಆ್ಯಂಡ್ ವೈಭವ್ ಹೊರಾರ 1 ವಿಕೆಟ್ ತಗೊಂಡ್ರು. ಆ್ಯಂಡ್ KKR ಬೌಲರ್ಸ್ ವೇರ್ ಆನ್ ಪಾಯಿಂಟ್ ಅಂತ ಹೇಳಬೇಕು. ಆ್ಯಂಡ್ KKR ಬ್ಯಾಟಿಂಗ್ ವಿಚಾರಕ್ಕೆ ಬಂದರೂ ಕೂಡ ಅಷ್ಟೇ, ದೇ ಸ್ಟಾರ್ಟೆಡ್ ವಿತ್ ಅ ಬ್ಯಾಂಗ್ ಅಂತ ಹೇಳಬೇಕು. ಆ್ಯಂಡ್ ಒಂದು ಸ್ವಾರಸ್ಯಕರ ಸಂಗತಿ ಏನಂದರೆ ನಿನ್ನೆ KKR 10 ಸಿಕ್ಸಸ್ ಹೊಡೆದ್ರು. ಬಟ್ CSK ಬ್ಯಾಟರ್ಸು 120 ಬಾಲ್ಸ್ 20 ಓವರ್ಸ್ ಆಡಿನೂ ಒಂದೇ 6 ಹೊಡೆದಿದ್ದು. ಅದಲ್ಲೇ ಗೊತ್ತಾಗತ್ತೆ ನಿಮಗೆ ಇಂಟೆಂಟು ಆಮೇಲೆ ಡಿಫ್ರೆನ್ಸ್ ಎಷ್ಟಿದೆ ಅಂತ. ಆ್ಯಂಡ್ ನಿನ್ನೆ ಸುನಿಲ್ ನರೈನ್ ಬರ್ತಿದ್ದಂಗೆ ಇವನ್ ಬ್ಯಾಟಿಂಗ್ ಕೂಡ ನಿನ್ನೆ ಸೂಪರಾಗಿ ಆಡ್ದ ಅಂತ ಹೇಳ್ಬೇಕು. ಆ್ಯಂಡ್ ಕ್ವಿಂಟನ್ ಡಿಕಾಕ್ ಕೂಡ 2 ಗಾರ್ಜಿಯಸ್ 6 ಹೊಡಿತಾನೆ. ಆ್ಯಂಡ್ ಕ್ವಿಂಟನ್ ಡಿಕಾಕ್ ಆ್ಯಕ್ಚುಲಿ ಅನ್ಶುಲ್ ಕಾಂಬೋಜ್ಗೆ ಕ್ಲೀನ್ ಬೋಲ್ಡ್ ಆಗ್ತಾನೆ. ಅದಾದಮೇಲೆ ಸುನಿಲ್ ನರೈನ್ ಅಂತೂ ಸ್ಟಾಪ್ ಮಾಡಿಲ್ಲ. ಅವನು ಆರ್ಕಿಗೆ ಬಂದರೆ ನಾನು ಯಾವುದೇ ಬೌಲರ್ ಆದರೂ ಅವ್ನ ರೆಪ್ಯುಟೇಷನ್ ನೋಡಲ್ಲ, ಬಾರಿಸ್ತಾ ಇರ್ತೀನಿ ಅಂತ ನಿನ್ನೆ ಸಕ್ಕದಾಗಿ ಆಡ್ದ ಅಂತ ಹೇಳಬೇಕು. ಅದಾದಮೇಲೆ ಅಜಿಂಕ್ಯ ರಹಾನೆ ಕೂಡ ನೀಟಾಗಿ ರೊಟೇಟ್ ಮಾಡಿಕೊಂಡು ಟೈಮ್ಲಿ ಬೌಂಡ್ರೀಸ್ ಕೂಡ ತೊಗೊತಿದ್ದ. ಆ್ಯಂಡ್ ನೂರ್ ಅಹ್ಮದ್ಗೆ ಆ್ಯಕ್ಚುಲಿ ಸುನಿಲ್ ನರೈನು ಇನ್ ದ ಬ್ರಿಂಕ್ ಆಫ್ 50 ಔಟ್ ಆಗ್ತಾನೆ ಅಂತ ಹೇಳಬೇಕು. ಸೊ ಈ ಕುಡಂಟ್ ಗೆಟ್ ಟು ಇಸ್ 50. ಬಟ್ ಸ್ಟಿಲ್ ನೆವರ್ದಲೆಸ್ ಡ್ಯಾಮೇಜ್ ಅಂತೂ ಮಾಡೋಗಿದ್ದ ಅಂತ ಹೇಳಬೇಕು. ಆ್ಯಂಡ್ ರಿಂಕು ಸಿಂಗ್ ಫಿನಿಶ್ಡ್ ಆಫ್ ಇನ್ ಸ್ಟೈಲ್ ಅಂತ ಹೇಳಬೇಕು. ಆ್ಯಂಡ್ KKR ಚೇಸ್ಡ್ ದ ಟಾರ್ಗೆಟ್ ಆಲ್ಮೋಸ್ಟ್ 10 overs ಟು ಸ್ಪೇರ್. ಆ್ಯಂಡ್ ದಿಸ್ ಈಸ್ 5th consecutive defeat for CSK and first time they have continuously beaten 3 times in their home ground ಅಂತ ಹೇಳಬೇಕು. ಆ್ಯಂಡ್ CSK is not at all in form this year and it's very tough for them to even qualify for the playoff ಅಂತ ಹೇಳಬೇಕು. ನಿನ್ನೆ ಧೋನಿ ಕ್ಯಾಪ್ಟನ್ ಆಗಿ ಬಂದ್ರೂ ಅವ್ರ ಫಾರ್ಚೂನ್ ಅಂತೂ ಚೇಂಜ್ ಆಗಿಲ್ಲ. ಇಟ್ಸ್ ವೆರಿ ಟಫ್ ಫಾರ್ ದೆಮ್ ಟು ಪ್ರೊಸೀಡ್ ಟು ನೆಕ್ಸ್ಟ್ ಅಂತ ಹೇಳಬೇಕು. ಫೀಲ್ಡಿಂಗ್ ಕೂಡ ನಿನ್ನೆ ವಿಜಯ್ ಶಂಕರ್ ಈಸಿ ಕ್ಯಾಚ್ ಎಲ್ಲ ಡ್ರಾಪ್ ಮಾಡ್ದ. ಬಟ್ ಅನ್ಶುಲ್ ಕಾಂಬೋಜ್ ಒಬ್ಬ ಬೌಂಡ್ರಿ ಲೈನಲ್ಲಿ ಒಳ್ಳೆ ಎಫರ್ಟ್ ಹಾಕ್ಬಿಟ್ಟು ಟ್ರೈ ಮಾಡ್ದ ಅಂತ ಹೇಳಬೇಕು. ಬೌಲಿಂಗ್ ವಿಚಾರ ಏನು ಮಾತಾಡಂಗೆ ಇಲ್ಲ. ಅಶ್ವಿನ್ ಅಗೇನ್ ಎಕ್ಸ್ಪೆನ್ಸಿವ್. ಖಲೀಲ್ ಅಹ್ಮದ್ ಕೂಡ ಸರಿ ಓಡಿಸ್ಕೊಂಡ ಅಂತ ಹೇಳಬೇಕು. ಆ್ಯಂಡ್ ನಿನ್ನೆ CSK ವೇರ್ ಆಫ್. ಇಡೀ ಟೀಮು ದೇ ವೇರ್ ನಾಟ್ ಎಟ್ ಆಲ್ ಇನ್ ಫಾರ್ಮ್. ಆ್ಯಂಡ್ CSK ಮಿಡಲ್ ಆರ್ಡರ್ ಅಂತೂ ತೋಪ ಕಾಣುತ್ತೆ. ಸೊ ಇಟ್ಸ್ ವೆರಿ ಟಫ್ ಫಾರ್ CSK ಮೂವಿಂಗ್ ಫಾರ್ವರ್ಡ್. ಆ್ಯಂಡ್ ಇವತ್ತು ಡಬಲ್ ಹೆಡರ್ ಇದೆ. ಫಸ್ಟ್ ಮ್ಯಾಚ್ ಬಂದ್ಬಿಟ್ಟು LSG ವರ್ಸಸ್ ಗುಜರಾತ್ ಟೈಟನ್ಸ್ ಇನ್ ಲಕ್ನೋ. ಆ್ಯಂಡ್ ಸೆಕೆಂಡ್ ಮ್ಯಾಚ್ ಬಂದ್ಬಿಟ್ಟು SRH ವರ್ಸಸ್ ಪಂಜಾಬ್ ಕಿಂಗ್ಸ್ ಇನ್ ಹೈದರಾಬಾದ್. ವೆರಿ ಮಚ್ ಲುಕಿಂಗ್ ಫಾರ್ವರ್ಡ್ ಟು ಇಟ್.